ಮನುಷ್ಯತ್ವ ಇಲ್ಲದ ನರರಾಕ್ಷಸರಿಂದ ಭೀಕರ ಕೃತ್ಯ ನಡೆದಿದೆ. 12 ವರ್ಷದ ಬಾಲಕಿಯ ಕತ್ತು ಕೊಯ್ದು ಭೀಕರವಾಗಿ ಕೊಲೆ ಮಾಡಲಾಗಿದೆ. ಘಟನೆ ನಡೆದಿರೋದು ಮಂಡ್ಯದ ಮದ್ದೂರಿನ ಕುರುಗಲವಾಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಭೀಕರವಾಗಿ ಇಲ್ಲಿ ಹತ್ಯೆಯನ್ನು ಮಾಡಿದ್ದಾರೆ. 12 ವರ್ಷದ ಬಾಲಕಿಯ ಹತ್ಯೆ ಮಾಡಿರೋದು, ಕತ್ತನ್ನು ಕೊಯ್ದಿದ್ದಾರೆ. ನರರಾಕ್ಷಸರಂತೆ ಭೀಕರ ಕೃತ್ಯವನ್ನು ಮಾಡಿದ್ದಾರೆ. ಮಂಡ್ಯದ ಮದ್ದೂರಿನ ಕುರುಗಲವಾಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಅತ್ಯಾಚಾರಕ್ಕೆ ಯತ್ನಿಸಿ ಬಾಲಕಿ ಹತ್ಯೆ ಮಾಡಿರಬಹುದು ಅನ್ನೋ ಸಂಶಯಗಳೀಗ ವ್ಯಕ್ತವಾಗ್ತಾ ಇದೆ. ಕಬ್ಬಿನ ಗದ್ದೆಯಲ್ಲೇ ಕುಡುಗೋಲ್ನಿಂದ ಕತ್ತು ಕೊಯ್ದು ಹತ್ಯೆ ಮಾಡಿದ್ದಾರೆ. 12 ವರ್ಷದ ಆರತಿ ಅಂತ ಬಳ್ಳಾರಿ ಮೂಲದ ಬಾಲಕಿಗೆ ಬರ್ಬರವಾಗಿ ಈಕೆಯನ್ನ ಹತ್ಯೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಮನುಷ್ಯತ್ವ ಇಲ್ಲದ ರೀತಿಯಲ್ಲಿ ನರರಾಕ್ಷಸರಂತೆ ಬಹುಶಃ ಅಲ್ಲಿ ವರ್ತಿಸಿರುವಂತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇಲ್ಲಿ ಅತ್ಯಾಚಾರಕ್ಕೆ ಇವರು ಪ್ರಯತ್ನ ಪಟ್ಟು ಬಾಲಕಿಯನ್ನ ಹತ್ಯೆ ಮಾಡಿರಬಹುದು ಅನ್ನೋ ಸಂಶಯಗಳು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಕಬ್ಬಿನ ಗದ್ದೆಯಲ್ಲೇ ಕುಡುಗೋಲ್ನಿಂದ ಕತ್ತನ್ನ ಕೊಯ್ದು ಹತ್ಯೆಯನ್ನ ಮಾಡಿದ್ದಾರೆ. ಬಳ್ಳಾರಿ ಮೂಲದ 12 ವರ್ಷದ ಆರತಿ ಅಂತ ಬರ್ಬರವಾಗಿ ಹತ್ಯೆಯಾಗಿರುವಂತ ಬಾಲಕಿಗೆ ಇವರು ಬಳ್ಳಾರಿಯಿಂದ ಕುಟುಂಬದವರ ಜೊತೆ ಈ ಬಾಲಕಿ ಬಂದಿದ್ಲು. ಸ್ಥಳದಲ್ಲಿ ಈಗ ಪೋಷಕರ ಆಕ್ರಂದನ ಸಹಜವಾಗಿ ಮುಗಿಲು ಮುಟ್ಟಿದೆ. ಓರ್ವ ಯುವಕನನ್ನ ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ ಕೊಪ್ಪ ಪೊಲೀಸರು. ಈ ಘಟನೆ ಯಾತಕ್ಕೋಸ್ಕರ ಆಯ್ತು, ನಿಜಕ್ಕೂ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಈ ತರ ಎಲ್ಲ ಮಾಡಿದಾರಾ ಏನು ಎತ್ತ ಈ ಬಗ್ಗೆ ಇನ್ನಷ್ಟು ಇನ್ವೆಸ್ಟಿಗೇಷನ್ ಆಗ್ಬೇಕಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಇದೇ ತರ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟು ಈ ತರ ಬಾಲಕಿಯನ್ನ ಹತ್ಯೆ ಮಾಡಿರಬಹುದು ಅನ್ನೋ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಹೇಳಿ ಕೇಳಿ ಈ ಬಾಲಕಿ ಮತ್ತೆ ಅವ್ರ ಕುಟುಂಬದವರೆಲ್ಲ ಬಳ್ಳಾರಿ ಮೂಲದವರು. ಇನ್ನೊಂದು ತಾಸು ಬಿಟ್ಟರೆ ಏನಾಗಲ್ಲ. ಊಟ ಮಾಡ್ಬರ್ತೀರಾ? ಹೋಗಿ ಸರ್ ಮಡಿಕೆ ಮಾಡ್ಕೊಂಡ್ರೆ ಮಾಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಾಘವೇಂದ್ರ. ಬಳ್ಳಾರಿ ಮೂಲದ ಕುಟುಂಬ, ಸೊ ಇಲ್ಲಿಗೆ ಯಾತಕ್ಕೋಸ್ಕರ ಬಂದಿದ್ರು ಅಥವಾ ಇಲ್ಲೇ ಅವ್ರು ಸೆಟಲ್ ಆಗಿದ್ರ, ಏನ್ ಕತೆ ಇದು? ಖಂಡಿತವಾಗಿ ಶರ್ಮಿತಾ, ಏನೇ ಒಂದು ಬರ್ಬರವಾಗಿ ಹತ್ಯೆ ನಡೆದಿರುವಂತಹ ಘಟನೆ ಮಂಡ್ಯದ ಮದ್ದೂರು ತಾಲೂಕಿನ ಹುರುಗಲವಾಡಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ಬಳ್ಳಾರಿಯಿಂದ ಬಂದಿದಂತ ಏನು ಮಂಡ್ಯದ ಈ ಒಂದು ಕೊಪ್ಪ ಭಾಗದಲ್ಲಿರುವಂತಹ ಕಬ್ಬಿನ ಕಾರ್ಖಾನೆ ಇದೆ. ಆ ಒಂದು ಕಬ್ಬಿನ ಕಾರ್ಖಾನೆಗೆ ಕಬ್ಬನ್ನು ಕಡಿದು ಸಾಗಿಸುವಂತ ಕೆಲಸಕ್ಕಾಗಿ ಈ ಒಂದು ಕುಟುಂಬ ಬಂದಿತ್ತು. ಈ ಕುಟುಂಬದ ಜೊತೆ ಬಂದಿದಂತ ಈ ಒಂದು 12 ವರ್ಷದ ಬಾಲಕಿ ಇದೀಗ ಬರ್ಬರವಾಗಿ ಹತ್ಯೆ ಆಗಿರುವಂತದ್ದು. ಏನು ಕಬ್ಬಿನ ಗದ್ದೆ ಜಮೀನಿನ ಮಧ್ಯದಲ್ಲಿ ಈ ಒಂದು ಬಾಲಕಿಯ ಕತ್ತು ಕುಯ್ದು ಹತ್ಯೆ ಮಾಡಲಾಗಿದೆ. ಜೊತೆಗೆ ಇದು ಅತ್ಯಾಚಾರಕ್ಕೆ ಯತ್ನಿಸಿರುವಂತಹ ಘಟನೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಕೂಡ ಈಗ ಆ ಪ್ರಕರಣ ಈಗ ಸಾಕಷ್ಟು ಒಂದು ಗಂಭೀರವನ್ನು ಪಡೆದುಕೊಂಡಿದೆ. ಜೊತೆಗೆ ಈಗಾಗಲೇ ಕೂಡ ಪೊಲೀಸರು ಕೂಡ ಸ್ಥಳಕ್ಕೆ ತೆರಳಿ ಆ ಒಂದು ಸ್ಥಳದ ಪರಿಶೀಲನೆ ನಡೆಸಿದೆ. ಜೊತೆಗೆ ಓರ್ವ ಯುವಕರನ್ನು ಕೂಡ ಸಂಖ್ಯೆಯ ಮೇರೆಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕೆಂದ್ರೆ ಆ ಒಂದು ಪ್ರಕರಣದಲ್ಲಿ ಈ ಒಂದು ಬಾಲಕಿ ಅತ್ಯಾಚಾರಕ್ಕೆ ಯತ್ನ ನಡೆಸಲಾಗಿದೆ. ಹಾಗಾಗಿ ಆ ಅತ್ಯಾಚಾರಕ್ಕೆ ಒಪ್ಪದ ಸಂದರ್ಭದಲ್ಲಿ ಕತ್ತನ್ನು ಕುಯ್ದು ಹತ್ಯೆ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು ಶರ್ಮಿತಾ. ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮನುಷ್ಯತ್ವ ಇಲ್ಲದ ರಾಕ್ಷಸರಂತೆ ಇಲ್ಲಿ ದುಷ್ಕರ್ಮಿಗಳು ವರ್ತಿಸಿದ್ದಾರೆ. ಯಾಕಂದ್ರೆ ಪಾಪ ಅಲ್ಲಿ ಕಬ್ಬು ಕಟಾವಿಗೆ ಬಂದಿರುವಂತ ಒಂದು ಕುಟುಂಬ, ಅದು ಬಳ್ಳಾರಿಯಿಂದ ಕೆಲಸ ಅರಿಸಿ ಬಂದಿದ್ರು ಹೊಟ್ಟೆಪಾಡಿಗೋಸ್ಕರ. ಬಟ್ ಈ ತರ 12 ವರ್ಷದ ಬಾಲಕಿಯನ್ನ ಕಬ್ಬಿನ ಗದ್ದೆಗೆ ಎಳ್ಕೊಂಡು ಹೋಗಿ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟು ಈ ತರ ಕೃತ್ಯ ಮಾಡಿರಬಹುದು ಅನ್ನೋ ಸಂಶಯ ವ್ಯಕ್ತವಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಒಬ್ಬನನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ.